ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ 18 ಜನರನ್ನ 6 ತಿಂಗಳುಗಳಿಂದ 1 ವರ್ಷದ ಅವಧಿಗೆ ಗಡೀಪಾರು ಮಾಡಲಾಗಿದೆ ಅಂತ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಅವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಅಕ್ರಮ ಚಟುವಟಿಕೆಗಳಾದ ಮಟ್ಕಾ, ಓಸಿ, ಅಕ್ರಮ ಸರಾಯಿ ಸೇರಿದಂತೆ ಚೂಪಾದ ಆಯುಧಗಳನ್ನು ಬಳಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ರಿಮಿನಲ್ ರೀತಿ ವರ್ತಿಸುವವರನ್ನ ಕಳೆದ 1.5 ತಿಂಗಳುಗಳಿಂದ ಗಮನಿಸಿ ಅವರ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಎಂಬುದನ್ನು ಖಚಿತಪಡಿಸುವ ಮುಖಾಂತರ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಇನ್ನು ಗೋಕಾಕ್ ಶಹರ್ ಪೊಲೀಸ್ ಠಾಣೆಯಲ್ಲಿ ಗಂಗಾಧರ್ ನಾಯಕ್, ಸಂಜು ಮೇಸ್ತ್ರಿ, ಗೋಕಾಕ್ ಗ್ರಾಮೀಣ ಠಾಣೆಯ ಸಾಗರ್ ಖಾನಾಪುರ್, ಪಾಸ್ಕಲ್ ಮತ್ತು ಮುತ್ತುಸ್ವಾಮಿ ಹಾಗೂ ಕುಲ್ಲಕೋಡು ಪೊಲೀಸ್ ಠಾಣೆಯ ದಸ್ತಗೀರ್ ನಾವಲ್ಗಿ, ನಿಪ್ಪಾಣಿ ಶಹರ್ ಠಾಣೆಯ ಸೈಫ್ ಅಲಿ ನಾಗರ್ಜಿ ಮತ್ತು ಪ್ರವೀಣ್ ಚೌಗಲೆ, ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯ ಚಂದ್ರಕಾಂತ್ ವಡ್ಡರ್, ಸಂಕೇಶ್ವರ್ ಪೊಲೀಸ್ ಠಾಣೆಯ ಸಚಿನ್ ಚೌಕಟ್ಟನವರ್, ಯಮಖನ್ಮರಡಿ ಪೊಲೀಸ್ ಠಾಣೆಯ ಲಾಡ್ಜಿ ಸಾಹಬ್ ಮುಲ್ತಾನಿ ಮತ್ತು ಪಾರಿಶ್ ನಾಶಿಪುಡಿ, ಮುರುಗೋಡ್ ಪೊಲೀಸ್ ಠಾಣೆಯ ಹನುಮಂತ್ ಮಾದಾರ್ ಮತ್ತು ನೀಲಕಂಠ ಮಾನ್ ವಾಡ್ಕರ್ ಮತ್ತು ಕಟೋಳ್ ಪೊಲೀಸ್ ಠಾಣೆಯ ಚೇತನ್ ನಾಯ್ಕರ್ ಮತ್ತು ಸೌದತ್ತಿ ಪೊಲೀಸ್ ಠಾಣೆಯ ಹುಸೇನ್ ಸಾಬ್ ಬೆಳಗಿ ಮತ್ತು ಸುರೇವಾನ್ ಪೊಲೀಸ್ ಠಾಣೆಯ ಚುಚ್ಚಪ್ಪ ಘಾಟೂರ್ ಮತ್ತು ಕಿತ್ತೂರು ಪೊಲೀಸ್ ಠಾಣೆಯ ದೀಪಕ್ ಕೆಳಗಡೆ ಸೇರಿದಂತೆ ಇನ್ನು ಕುಮಾರ್ ಬೆಂಡಗೇರಿ ಸೇರಿದಂತೆ ಒಟ್ಟು 18 ಜನರನ್ನ ಗಡೀಪಾರು ಮಾಡಲಾಗಿದೆ ಅಂತ ಎಸ್ಪಿ ಅವರು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ರೌಡಿಸಂಗೆ ಪ್ರಮೋಟ್ ಮಾಡೋ ರೀತಿಯಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ರೀತಿಯಲ್ಲಿ ಇನಿಷಿಯಲಿ ಒಂದು ಸಿನಿಮ್ಯಾಟಿಕ್ ಮ್ಯೂಸಿಕ್ ಹಾಕೊಂಡು ರೌಡಿ ಇಂತ ಒಂದು ಯಾವುದೋ ಒಂದು ಸ್ಲೋ ಮೋಷನ್ ಅಲ್ಲಿ ವಿಡಿಯೋ ಹಾಕೊಂಡು ಹೋಗೋದು, ಇದು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗೋ ಸಂದರ್ಭದಲ್ಲಿ ಅವರೇ ನಾವು ಏನೋ ರೌಡಿ ಆಗಿಬಿಟ್ಟಿದೆ ಅಂದ್ರೆ ಅವ್ರಿಗೆ ಕನಸು ಬಂದ್ಬಿಡ್ತದೆ, ನಾವು ದೊಡ್ಡ ರೌಡಿ ಆಗಿಬಿಟ್ಟಿದೆ ಅಂದ್ರೆ ಅವ್ರಿಗೆ ತಲೆಯಲ್ಲಿ ಬಂದ್ಬಿಡ್ತದೆ. ಈಗ ಸುತ್ತಮುತ್ತ ಇರೋರೆಲ್ಲ ಇವರು ದೊಡ್ಡ ಹೀರೋ ತರ ನೋಡ್ತಾ ಇರ್ತಾರೆ. ಈಗ ಚಾಕುನ ತಲ್ವಾರ್ನ ಇಟ್ಕೊಂಡು ಮಾಡೋ ಸಂದರ್ಭದಲ್ಲಿ ಇದೇ ಅಭ್ಯಾಸ ಆಗಿಬಿಡ್ತದೆ. ಸೊ ಅವರು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈಗ ನಾವು ರೌಡಿ ಅಂದ್ರೆ ಪ್ರೂವ್ ಮಾಡುವ ಕಡ್ಡಾಯದಲ್ಲಿ ಯಾವುದೋ ಒಂದು ಕೊಲೆ ಮಾಡೋದು, ಅಟೆಂಪ್ಟ್ ಮರ್ಡರ್ ಮಾಡೋದು ಇದೆಲ್ಲ ನಡೀತಾ ಇದೆ. ಇದನ್ನು ನಾವು ತಡೆಗಟ್ಟುವುದಕ್ಕೆ ಒಂದು ನಿರ್ಧಾರ ತಗೊಂಡಿದ್ವಿ. ಅವರನ್ನು ಕರ್ಕೊಂಡು ಹೋಗಿ ತಲ್ವಾರಲ್ಲಿ ಕೇಕ್ ಕಟ್ ಮಾಡೋದು ಇಂಥ ವಿಡಿಯೋ ಎಲ್ಲ ಬಹಳಷ್ಟು ನೋಡಿ ಆದ್ಮೇಲೆ ಅವರು ಕ್ರಿಮಿನಲ್ ಬ್ಯಾಗ್ ಅನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಕೆಲವೊಬ್ಬರು ಆಕ್ಟಿವ್ ಆಗಿ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿದೆ. ಸೊ ಇದನ್ನು ತಡೆಗಟ್ಟುವುದಕ್ಕೆ ನಾವು ಕೇಸು ಕೂಡ ಆಗ್ತಾ ಇದೀವಿ, ರೆಗ್ಯುಲರ್ ಕೇಸಸ್ ಅದು ಆಗ್ತಾ ಇದೆ. ಆದರೆ ಇದನ್ನು ತಡೆಗಟ್ಟುವ ಉದ್ದೇಶ ಇಂಪಾರ್ಟೆಂಟ್. ಕಳೆದ 1.5 ತಿಂಗಳಲ್ಲಿ ಈ ಪ್ರಿವೆಂಟಿವ್ ಮೆಷರ್ಸ್ ಅನ್ನ ಇಂತಾಗ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಯಾರ್ಯಾರಿದ್ದು ಅವರು ಇಂತಾಗ ಸೋಷಿಯಲ್ ಮೀಡಿಯಾನಲ್ಲಿ ಇರಲಿ ಇಲ್ಲ ನಿಜವಾಗಿಯೂ ಪಬ್ಲಿಕ್ ಅಲ್ಲಿ ನ್ಯೂಸೆನ್ಸ್ ಮಾಡೋದು 1.5 ತಿಂಗಳಲ್ಲಿ ನಾವು ಪ್ರಯತ್ನ ಮಾಡಿ ಯಾರ್ಯಾರು ಇಂತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುತ್ತದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅದನ್ನು ಚೆಕ್ ಮಾಡಿದೀವಿ. ಜೊತೆಗೆ ಮಡ್ಕಾ ಬುಕ್ಕೀಸ್ ಮತ್ತು ಪ್ರಾಸ್ಟಿಟ್ಯೂಷನ್ ಅಲ್ಲಿ ಇನ್ವಾಲ್ವ್ ಆಗುವವರು ಮತ್ತು ಬಾಡಿಲಿ ಅಫೆನ್ಸ್ ಗಂಭೀರವಾದ ಕೊಲೆ ಪ್ರಯತ್ನ, ಕೊಲೆ ಮಾಡಿರೋರು, ಗಂಭೀರವಾದ ಗಾಯ ಮಾಡಿರೋರು ಇಂಥವರೆಲ್ಲ ಟಾರ್ಗೆಟ್ ಮಾಡಿ ಗಡೀಪಾರ್ ಮಾಡೋದಕ್ಕೆ ಲಾಸ್ಟ್ ಇಯರ್ ಅಲ್ಲಿ ನಮಗೆ ಪೊಲೀಸರಿಗೆ ಈ ಪವರ್ ಅನ್ನು ಕೊಡಲಾಗಿದೆ. ಇದಕ್ಕೆ ಹಿಂದೆ ರೆವಿನ್ಯೂ ಇಲಾಖೆ ಕಡೆ ಮೆಜಿಸ್ಟೀರಿಯಲ್ ಪವರ್ ಇತ್ತು. ಸೊ ಇದು ಒಂದು ಕೋರ್ಟ್ ತರ. ಸೊ ಈಗ ಆ ಪವರ್ ಅನ್ನ ನಮ್ಮ ಪೊಲೀಸ್ ಇಲಾಖೆಗೆ ಕೊಟ್ಟು ಒಂದು ಇಂತಹ ಅಪರಾಧಗಳನ್ನು ಬರುವುದಕ್ಕೆ ಮುಂಚೆ ತಡೆಯಬೇಕಂದ್ರೆ ಇಲ್ಲಿ ಆ ಉದ್ದೇಶದಿಂದ ಆದೇಶ ಆಗಿದೆ. ನಮ್ಮ ಸ್ಟೇಟ್ ಗವರ್ಮೆಂಟ್ ಆದೇಶವನ್ನು ಲಾಸ್ಟ್ ಇಯರ್ ಪೊಲೀಸರಿಗೆ ಕೊಡಲಾಗಿದೆ. ಇದನ್ನು ಉಪಯೋಗಿಸಿ ತಡೆಗಟ್ಟುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದುವರೆ 1.5 ತಿಂಗಳಲ್ಲಿ 18 ಜನರನ್ನ ಇಲ್ಲಿ ರೌಡಿಸಂ ಮಾಡುವವರು, ಕೊಲೆ ಪ್ರಯತ್ನ, ಬಾಡಿಲಿ ಅಫೆನ್ಸ್, ಮಟ್ಕಾ ಬುಕ್ಕೀಸ್ ಇವರನ್ನ ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಗಡೀಪಾರ್ ಮಾಡಲಾಗಿರುತ್ತದೆ. ಸೊ ಗೋಕಾಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಂಗಪ್ಪ ನಾಯಕ್ ಇವನ ಒಂದು ಕೊಲೆ ಪ್ರಯತ್ನ, ಮಟ್ಕಾ, ರಯಾಟಿಂಗ್ ಮಾಡೋದು, ಗುಂಪು ಸೇರ್ಕೊಂಡು ಗಲಾಟೆ ಮಾಡೋದು ಇದೆಲ್ಲ ಮಾಡಿರೋದು 6 ತಿಂಗಳ ಇವನನ್ನು ಗಡೀಪಾರು ಮಾಡಲಾಗಿದೆ. ಅದೇ ರೀತಿಯಲ್ಲಿ ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಂಜು ಕಾಡಪ್ಪ ಮೇಸ್ತ್ರಿ ಇವನ್ ಮೇಲ್ಗಡೆ 2 ಕೊಲೆ ಪ್ರಯತ್ನಗಳು ಇರ್ತದೆ ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಬೇರೆ ಬೇರೆ ಬಾಯ್ಸ್, ಟಗರು ಬಾಯ್ಸ್, ಬ್ಯಾಡ್ ಬಾಯ್ಸ್ ಇಂದಾಗೆಲ್ಲ ಹೆಸರು ಹಾಕೊಂಡು ಪ್ರಚೋದನೆ ಮಾಡೋದು ಕಂಡು ಬಂದಿರುತ್ತದೆ. ಮುಂದಿನ ದಿವಸದಲ್ಲಿ ಆಗುತ್ತಂದ್ರೆ ಸಂಜು ಕಾಡಪ್ಪ ಮೇಸ್ತ್ರಿ ಎಂದ ಈ ಜೋಕರ್ ಅನ್ನು ಕೂಡ ಗಡೀಪಾರು ಮಾಡಲಾಗಿದೆ. ಸಾಗರ್ ರಾಮಪ್ಪ ಖಾನಾಪುರ್ ಇವನು ಕೊಲೆ ಪ್ರಯತ್ನ ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಜನರನ್ನು ಬೆದರಿಸುವುದು ಇದೆಲ್ಲ ಕಂಡು ಬಂದಿರುತ್ತದೆ. ಇವನನ್ನು ಕೂಡ 6 ತಿಂಗಳು ಗಡೀಪಾರು ಮಾಡಲಾಗಿರುತ್ತದೆ. ಅದೇ ರೀತಿಯಲ್ಲಿ ಗೋಕಾಕ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪಾಸ್ಕಲ್ ಹೃದಯರಾಜ್ ಮುತ್ತುಸ್ವಾಮಿ 2 ಕೊಲೆ ಪ್ರಯತ್ನ, 1 ಕೊಲೆ, ಒಟ್ಟು 3 ಕೇಸ್ ಇದೆ. ಇವನನ್ನು ಒಂದು 6 ತಿಂಗಳು ಗಡೀಪಾರು ಮಾಡಲಾಗಿರುತ್ತದೆ. ಕುಳಗೋಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ
ಬಹಳಷ್ಟು ಮಟ್ಕಾ ಬುಕ್ಕಿ ಆಲ್ರೆಡಿ 3 ಸಾರಿ ಇವನಕ್ಕೆ ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಕೂಡ ಆಗಿರುತ್ತದೆ. ದಸ್ತಗೀರ್ ರಾಜಾಸಾಬ್ ನವಲ್ಗಿ ಕೌಜಲ್ಗಿ ಗ್ರಾಮದವನು, ಇವನನ್ನು ಕೂಡ ಗಡಿಪಾರು ಮಾಡಲಾಗಿದೆ. ನಿಪಾಣಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೈಫ್ ಅಲಿ ಸೆಗರ್ ಅಲಿ ನಾಗರ್ಜಿ ಇವನ ರೌಡಿ ಶೀಟರ್ ಮತ್ತು ಗಂಭೀರವಾದ ಗಾಯ ಮಾಡುವುದು, ಕೊಲೆ ಪ್ರಯತ್ನ ಇಂತಹ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ದರ್ಗಾದಲ್ಲಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇವನನ್ನು 1 ವರ್ಷ ಗಡಿಪಾರು ಮಾಡಲಾಗಿದೆ. ನಿಪಾಣಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರವೀಣ್ ಅಶೋಕ್ ಚೌಗ್ಲೆ ಕೊಲೆ ಪ್ರಯತ್ನ, ಕಳ್ಳತನ ಮತ್ತು ಗಾಂಜಾ ಸೇವನೆ ಮಾಡುವುದು ಇದೆಲ್ಲ ಮಾಡಿದ್ದಾನೆ. ಇವನು ಬುದ್ಧನಗರಲ್ಲಿ ಇದ್ದಾನೆ. ಇವನನ್ನು ಕೂಡ 1 ವರ್ಷ ಗಡಿಪಾರು ಮಾಡಲಾಗಿದೆ. ನಿಪಾಣಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಚಂದ್ರಕಾಂತ್ ಶಂಕರ್ ವಡ್ಡರ್ ಇವನು ದೊಡ್ಡ ಮಟ್ಕಾ ಬುಕ್ಕಿ ಇದ್ದಾನೆ. ಸುಮಾರು 8 ಕೇಸಲ್ಲಿ ಇವನು ಇನ್ವಾಲ್ವ್ ಆಗಿರ್ತಾನೆ ಮತ್ತು ಕಂಟಿನ್ಯೂ ಆಗ್ತಾ ಇದ್ದಾನೆ. ಯಾವುದೇ ರೀತಿಯಲ್ಲಿ ಮಟ್ಕಾ ನೀವು ಬುಕ್ಕೀಸ್ ಯಾರು ಇದ್ದಾರೆ ಅಂದ್ರೆ ಹೇಳ್ತೀನಿ, ಮಟ್ಕಾ ಬುಕ್ಕಿ ಇದೆ ಅಂದ್ರೆ ಒಂದು ಊರುಟ ಓಡಿಸ್ತೀವಿ, ಇಲ್ಲ ಜೈಲಿಗೆ ಹಾಕ್ತೀವಿ. ಸಂಕೇಶ್ವರ್ ಸಚಿನ್ ಪುಂಡಲಿಕ್ ಚೌಡಕನವರ್ ಇವನು ಸಂಕೇಶ್ವರಲ್ಲಿ ಇದ್ದಾನೆ. ಚೈನ್ ಸ್ನಾಚಿಂಗ್, ಬೈಕ್ ಕಳ್ತನ ಇಂಥ ಅಪರಾಧಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾನೆ. ಅವನನ್ನು ಕೂಡ ಗಡಿಪಾರು ಮಾಡಲಾಗಿದೆ. ಎಮ್ಕನ್ ಮರಡಿಯಲ್ಲಿ ಲಾಡ್ಜಿಸ್ ಆಫ್ ಮುಲ್ತಾನಿ ಇವನು ಒಂದೇ ಮನೆಯಲ್ಲಿರುವ 3 ಜನರನ್ನು ಕೊಲೆ ಮಾಡಿರ್ತಾನೆ ಮತ್ತು ಅದಾದ್ಮೇಲೆ ಕೊಲೆ ಪ್ರಯತ್ನದಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಇವನನ್ನು ಕೂಡ 8 ತಿಂಗಳ ಗಡಿಪಾರು ಮಾಡಲಾಗಿರ್ತದೆ. ಅದೇ ರೀತಿಯಲ್ಲಿ ಎಮ್ಕನ್ ಮರಡಿಯಲ್ಲಿ ಫಾರಿಸ್ ಪ್ರಶಾಂತ್ ಫ್ರೇಜ್ ನಾಶಿಪುಡಿ ಆನಂದಪುರ್ ಹತ್ತರ್ಗಿ ಇವನು ಒಂದು ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾನೆ ಮತ್ತು ರಯಾಟಿಂಗ್ ಅಲ್ಲಿ ಗುಂಪು ಸೇರ್ಕೊಂಡು ಗಲಾಟೆ ಮಾಡುವುದರಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತಾನೆ. ಇವನನ್ನು ಕೂಡ 8 ತಿಂಗಳ ಗಡಿಪಾರು ಮಾಡಲಾಗಿದೆ. ಮುರುಗೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹನುಮಂತ್ ಮಾರಪ್ಪ ಮಾದರ್ ನಿಚ್ಚನಕಿ ಇವನೊಂದು 3 ಕೊಲೆ ಪ್ರಯತ್ನ ಮತ್ತು SC/ST ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾನೆ. ಇವನನ್ನು 1 ವರ್ಷ ಗಡಿಪಾರು ಮಾಡಲಾಗಿರ್ತದೆ. ಅದೇ ರೀತಿಯಲ್ಲಿ ಮುರುಗೋಡಲ್ಲಿ ನೀಲಗಂಠ ಮುದುಕಪ್ಪ ಮನವಾಡಕ್ಕರ್ ನುಗ್ಗಾನಟ್ಟಿ ಗ್ರಾಮದವನು. ಇವನು ಊರಲ್ಲಿ ಗುಂಪು ಸೇರ್ಕೊಂಡು ಒಂದು ಕೊಲೆ ಮಾಡಿದಾನೆ ಇದಕ್ಕೆ ಹಿಂದೆ. ಅದಾದ್ಮೇಲೆ ದೇವಸ್ಥಾನ ಜಾತ್ರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಜನರನ್ನು ಎದುರಿಸುವ ಒಂದು ಗುಂಪು ಸೇರುವುದು, ಇದಕ್ಕಾಗಿ ಇವನನ್ನು 6 ತಿಂಗಳು ಗಡಿಪಾರು ಮಾಡಲಾಗಿತ್ತು. ಕಟ್ಕೋಲಲ್ಲಿ ಚೇತನ್ ಹನುಮಂತ್ ನಾಯ್ಕರ್ ಒಂದು ಕೊಲೆ ಪ್ರಯತ್ನ ಇದೆ. ಇವನು ಚಂದರ್ಗಿ ಗ್ರಾಮದವನು. ಇವನನ್ನು ಕೂಡ 3 ತಿಂಗಳು ಗಡಿಪಾರು ಮಾಡಲಾಗಿರ್ತದೆ. ಸೌದತ್ತಿಯಲ್ಲಿ ಹುಸೇನ್ ಸಾಬ್ ರಾಜಾಸಾಬ್ ಬಿಲಗಿ ಮಟ್ಕಾ ಬುಕ್ಕಿ ಇದ್ದಾನೆ. ಮೋರ್ ದನ್ 3 ಕೇಸಲ್ಲಿ ಕನ್ವಿಕ್ಷನ್ ಕೂಡ ಆಗಿರ್ತದೆ. ಆದ್ರೆ ಕೂಡ ಮತ್ತೆ ಮಟ್ಕವನ್ನು ಮುಂದುವರಿತಾ ಇದ್ದಾನೆ. ಇವನನ್ನು 2 ತಿಂಗಳ ಗಡಿಪಾರು ಮಾಡಲಾಗಿದೆ. ಸೂರ್ಯಬನಲ್ಲಿ ಚುರ್ಚಪ್ಪ ದೊಡ್ಡ ಯಲ್ಲಪ್ಪ ಗಟ್ಟೂರು ಒಂದು ಮುದುಕ ಸುತ್ತಮುತ್ತ ಮನೆಯವರವರು ರಿಲೇಟಿವ್ ಸ್ವಂತ ಅಣ್ಣನ ಮಕ್ಕಳಿಗೆ ಅಣ್ಣನ ಸೊಸೆ, ಅಣ್ಣನೂ ಇಲ್ಲ ಅಣ್ಣನ ಮಕ್ಳು ಇಲ್ಲ ಅಂದ್ರ ಯಾವ್ದು ಭಯಲ್ಲದೆ ಮತ್ತೆ ಕಂಟಿನ್ಯೂಸ್ ಹೆದರಿಕೆ ಮಾಡ್ತಾ ಇರೋದು, ತೊಂದರೆ ಕೊಡ್ತಾ ಇರೋದು, ಇದನ್ನು ಮಾಡಿರೋದ್ರಿಂದ ಇವನನ್ನು ಕೂಡ ಒಂದು ಮುದುಕ ಈ ಬಾಡಿಲಿ ಅಫೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಯಾವುದೇ ಕಾನೂನು ಭಯ ಇಲ್ಲ, ಪೊಲೀಸರು ಕರೆಯುವಾಗ್ಲೂ ಬರಲ್ಲ. ಅದಕ್ಕಾಗಿ ಇವನನ್ನು 1 ತಿಂಗಳು ಗಡಿಪಾರು ಮಾಡಲಾಗಿದೆ. ಕಿತ್ತೂರಲ್ಲಿ ದೀಪಕ್ ಅಲಿಯಾಸ್ ಪ್ರದೀಪ್ ಕೆಳಗಡೆ ಇವನು ಒಂದು ಕೊಲೆ ಪ್ರಯತ್ನ ಮತ್ತು ಕೌಂಟರ್ಫಿಟ್ ಕರೆನ್ಸಿ ಫೇಕ್ ನೋಟ್ಸ್ ಎಲ್ಲ ಗೋಕಾಕ್ ರೂರಲ್ಲಿ ಆಗಿರೋ ಒಂದು ಫೇಕ್ ನೋಟ್ ಅಲ್ಲಿ ಡಬ್ಲಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದು. ಇವನ ನಿಚಾನಕ್ಕಿ ವಿಲೇಜ್ 6 ತಿಂಗಳು ಇವನನ್ನು ಗಡಿಪಾರು ಮಾಡಲಾಗಿದೆ. ಮತ್ತು ಕಿತ್ತೂರಲ್ಲಿ ಕುಮಾರ್ ಬೆಂಡಿಗೆರೆ ಇವನ ಕೊಲೆ ಪ್ರಯತ್ನ ಇಂಥ ಕೇಸಲ್ಲಿ ಬಹಳಷ್ಟು ಇನ್ವಾಲ್ವ್ ಆಗಿದ್ದಾನೆ. ಇವನನ್ನು 7 ತಿಂಗಳ ಕಿತ್ತೂರು MK ಹುಬ್ಳಿ ಅವನ 7 ತಿಂಗಳ ಇವನ ವ್ಯಾಪ್ತಿಯಲ್ಲಿಂದ ಗಡಿಪಾರು ಮಾಡಲಾಗಿರುತ್ತದೆ. ಸೊ ಈ ಗಡಿಪಾರು ಮಾಡಿರೋದ್ರಿಂದ ಕಳೆದ 1 ತಿಂಗಳಲ್ಲಿ ಸಂಪೂರ್ಣ ಏಪ್ರಿಲ್ ತಿಂಗಳಲ್ಲಿ ಅವರೇಜ್ ಇದಕ್ಕೆ ಹಿಂದೆ ಅದಕ್ಕೆ ಪ್ರೀವಿಯಸ್ ಮಂತ್ ಅಲ್ಲಿ 2025 ಏಪ್ರಿಲ್ ಮೇ ಮಾರ್ಚ್ ಅಲ್ಲಿ ಕಂಪೇರ್ ಮಾಡುವಾಗ ತಿಂಗಳಿಗೆ 6ರಿಂದ 8 ಮರ್ಡರ್ ಕೇಸ್ ಆಗ್ತಾ ಇತ್ತು. ಈ ವರ್ಷ ಏಪ್ರಿಲ್ ತಿಂಗಳಲ್ಲಿ ಒಂದೇ ಒಂದು ಕೊಲೆ ಕೇಸ್ ಆಗಿದೆ. ಅದಲ್ಲದೆ ಬಾಡಿಲಿ ಅಫೆನ್ಸ್, ಕೊಲೆ ಪ್ರಯತ್ನ, ಗಂಭೀರವಾದ ಗಾಯ ಇಂಥ ಆಗಿರುವ ಕೇಸಸ್ ಕೂಡ ಬಹಳಷ್ಟು ಕಡಿಮೆ ಆಗಿದೆ. ಇದಕ್ಕೆ 2 ಮಾಹಿತಿ ಸಾರ್ವಜನಿಕರು ನೀವು ಕೊಡ್ತಾ ಇದ್ದೀರಿ, ನಾವು ಪ್ರಾಂಪ್ಟ್ ಆಗಿ ಆಕ್ಟ್ ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕರಿಗೆ ನಾನು ತಿಳಿಸ್ಕೊಳ್ಳೋದೇನಂದ್ರೆ, ಇದು ಈ ಊರಲ್ಲಿ ಇಂಥ ಒಂದು ನೆಗೆಟಿವ್ ಪಬ್ಲಿಸಿಟಿಯಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರೋ ಒಂದು ಕ್ರಿಮಿನಲ್ ಯಾವುದೋ ಒಂದು ಬ್ಯಾಕ್ ಗ್ರೌಂಡ್ ಹಾಕೊಂಡು ಅವನು ಸಂಪಾದನೆ ಮಾಡೋದಕ್ಕೆ, ಅವನ ಹಪ್ತ ವಸೂಲಿ ಮಾಡೋದಕ್ಕೆ ಮಾಡ್ತಾ ಇದ್ದಾನೆ. ನಿಮ್ಮ ಮಕ್ಕಳು ಯಾರು ಇದ್ದಾರೆ ಅಂದ್ರೆ ಅಂತಾಗ ಇರೋ ಜೊತೆ ಸೇರೋದಕ್ಕೆ ಅವಕಾಶ ಕೊಡಬೇಡ. ಯಾವುದೇ ನಿಮ್ ಗಮನಕ್ಕೆ ಬರುವಾಗ ನೀವು ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ.